ವಾಕ್ಯವನ್ನೆಲ್ಲ ಕನ್ನಡದೆ ಬೋಧಿಸುತ್ತದೆ ವೇದಾಮತಿಗೆ ಸೇರುವ ಸಾಧುನಿಗೆ ಮಣಿಯುವೆನು ಸಾಧುನಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ಬಣ್ಣಿಸುವೆನು ಸುಜನರಿಗೆ ನಿತ್ಯ ಬಣ್ಣಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದಾಸಿ ಜಗಸಿದ್ದ ಸಿದ್ಧರುಡರಿಗೆ ನಂದನಪ್ಪೆ ಸಿದ್ಧರುಡರಿಗೆ ನಂದನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಣ ಗರ್ಜನಕ್ಕೆ ತನಕ ಬಾಳ ಕೂಗುತ್ತ ನಿರ್ಪನೆ ಶಾಂತವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 14ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ನಿನ್ನೆ ದಿನ ಹೇಳಿದಂತೆ ಯಾವ ಯೋಗ ಸಾಧನೆಯನ್ನು ಮಾಡುವಂಥ ಸಾಧಕ ತನ್ನ ಶರೀರ ತಲೆ ಕೊರಳನ್ನು ಸಮಾನವಾಗಿ ಡೊಂಕಾಗದೆ ಅಚಲವಾಗಿಟ್ಟುಕೊಂಡು ತನ್ನ ಮೂಗಿನ ತುದಿಯನ್ನು ಸ್ಥಿರವಾಗಿ ನೋಡಿಕೊಂಡು ಬೇರೆ ಕಡೆಗಳಿಗೆ ನೋಡದಂತೆ ಇರಬೇಕು ಅಂತ ಸಾಧನೆಯನ್ನು ಹೇಳಿದರು. ಮುಂದೆ ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರಿ ವೃತೆ ಸ್ಥಿತ ಮನಂ ಸ್ವಯಂ ಮಚ್ಚಿತ್ತ ಯುಕ್ತ ಶೀತ ಮತ್ಸರ ಅಂತ. ಅಂದರೆ ಈ ವ್ರತವನ್ನು ಯಾರು ಮಾಡ್ತಾರಂದರೆ ಸಂಸಾರಿಕರಿಗೆ ಹಿಡಿದ್ದಲ್ಲ, ಇದು ಬ್ರಹ್ಮಚಾರಿಗಳಿಗೆ. ಅಂಥ ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿತ ಅಂದರೆ ಯಾವಾಗಲೂ ದೃಢವಾಗಿ ಸ್ಥಿರವಾಗಿ ನಿರ್ಭಯವಾದ ಶಾಂತವಾದ ಅಂತಃಕರಣವುಳ್ಳವನಾಗಿ ಬಹಳ ಜಾಗರೂಕನಾದ ಯೋಗಿ
ತನ್ನ ಮನಸ್ಸನ್ನು ವಶ ಮಾಡಿಕೊಂಡು, ಏನು ವಶ ಮಾಡಬೇಕಾಗಿದಲ್ಲಿ? ಇಂದ್ರಿಯಾಣಂ ಮನೋನಾಥ. ನಾವು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕಿತ್ತಂದರೆ ಮನಸ್ಸು ಯಾರಿಗೆ ವಶ ಆಗ್ಯದ ಅವರಿಗೆ ಮಾತ್ರ ಇಂದ್ರಿಯಾದಿಗಳ ವಶ ಆಗ್ತಾವೆ. ಮನಸ್ಸನ್ನು ಚಂಚಲವಾಗಿಟ್ಟುಕೊಂಡು ಅಜಾಗೃತವಾಗಿ ನಾವು ಸಾಧನೆಯನ್ನು ಮಾಡ್ತೀವಿ ಅಂದರೆ ನಮ್ಮನ್ನು ಏನು ಮಾಡ್ತಾವಂದರೆ, ಯಾವುದೋ ತಗ್ಗು ಕುಣಿಯಲ್ಲಿ ರಥ ಹೋಗಿ ಬಿದ್ದು ಕುದುರೆ ಗಾಲಿಯ ರಥ ಪುಡಿ 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 ಆದಂತೆ ಎಲ್ಲವೂ ಕೂಡ ನಾಶ ಆಗ್ತಾವೆ. ಹಾಗಾಗಿ ಜಾಗರೂಕನಾದ ಯೋಗಿ ಮನಸ್ಸನ್ನು ವಶ ಮಾಡಿಕೊಂಡು ಮುಂದೆ ಏನು ಮಾಡಬೇಕು? ನನ್ನಲ್ಲಿಯೇ ಮನಸ್ಸುಳ್ಳವನಾಗಿ ಅಂತರ್ಮುಖವಾಗಿರುವಂಥ ಆತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಆತ್ಮನಿಗೆ ಶರಣಾಗಬೇಕು ವಿನಃ ಇನ್ನೊಂದು ಮತ್ತೊಂದಕ್ಕೆ ಶರಣಾಗತನಾಗುವುದು ಅಲ್ಲ. ಆತ್ಮ ನಮ್ಮ ಸ್ವರೂಪ ಅದ. ಆತ್ಮವಶ ಯಾರ ಮನಸ್ಸಾಗಿಲ್ಲ ಅನಾತ್ಮದ ಕಡೆ ಹೋಗ್ತಾವ. ಅನಾತ್ಮದ ಕಡೆ ಯಾವಾಗ ಹೋಗ್ತಾವ? ಆತ್ಮನ ಕಡೆ ಮನಸ್ಸಿಲ್ಲ ಅಂದರೆ ಅನಾತ್ಮದ ಕಡೆ ಹೋಗಬೇಕಲ್ಲ. ಅವಾಗ ಏನಾಗ್ತದ್ರಿ ಅಂದರೆ ಅನಂತ ಅಜಾಗರೂಕತೆಯಿಂದ ಅಪಾಯಗಳಿಗೆ ತುತ್ತಾಗಿ ಕಷ್ಟವೇ ಹೆಚ್ಚಾಗುತ್ತದೆ ವಿನ ಸುಖ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕುದುರೆ ಆದಂತ ರಥಕ್ಕೆ ಕುದುರೆ ಅವ, ಅದರೊಳಗೆ ರಥಿಕ ಕುಂತಾನ, ಆದರೆ ಲಗಾಮು ಕೈ ಬಿಟ್ಟಾನ. ಲಗಾಮು ತನ್ನ ಕೈ ಬಿಟ್ಟಾಗ ಕುದುರೆ ಸೀದಾ ದಾರಿಗೆ ಹೋಗೋದಿಲ್ಲ. ನಾವೇನು ಮಾಡ್ತಾವ? ಸ್ವಭಾವವಶಾತ್ ಎಲ್ಲಾದರೂ ಕಾಳು ಕಡಿ ಧಾನ್ಯಗಳು ಕಂಡರೆ ತಾನು ಹೋಗುವಂಥ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದು ಆ ರಥವನ್ನು ಅನಾಹುತ ಮಾಡ್ತಾವಿಲ್ಲ. ಅದರಂತೆ ಇಂದ್ರಿಯಾದಿಗಳು ಮನಸ್ಸಿನ ಹತೋಟಿಯಲ್ಲಿ ಇಲ್ಲದಿದ್ದರೆ ಈ ಮನುಷ್ಯನನ್ನು ವಿಷಯಾದಿಗಳು ಎಂಬ ಕಾಳು ಕಡೆಗಳಿಗೆ ಹೋಗಿ ಅದು ನಮ್ಮನ್ನು ದುಃಖದ ಮಡುವಿನಲ್ಲಿ ಕೆಡವಿ ಭವದುಃಖಕ್ಕೆ ಕಾರಣ ಆಗ್ತದೆ ವಿನಃ ಸುಖ ಅಂತೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ಮಾತುಗಳನ್ನು ಹೇಳ್ತಾ, ಪ್ರಶಾಂತ ಚಿತ್ತತ್ವ ಅಂದ್ರೆ ಏನು ಅಂದರೆ, ಸಮುದ್ರವು ಶಾಂತವಾಗಿರುವಂತೆ ಸಾಧಕನ ಮನಸ್ಸು ಶಾಂತವಾಗಿರಬೇಕು. ಸಮುದ್ರ ಶಾಂತ ಆದಿಲ್ಲ. ಯಾವಾಗ ಶಾಂತ ಆದ? ತೆರೆ ಎಳೆದ ಸಮುದ್ರದಂತೆ. ತೆರೆಗಳ ಇಲ್ಲದಾಗ ಸಮುದ್ರ ಪ್ರಶಾಂತ ಇರ್ತಲ್ಲ, ಅದೇ ರೀತಿ ನಮ್ಮ ಮನಸ್ಸು ಪ್ರಶಾಂತ ಆಗಬೇಕು. ಅಲೆಗಳಿದ್ದ ಕಾರಣ ಸಮುದ್ರ ಅಲ್ಲೋಲ ಕಲ್ಲೋಲ ಮಾಡ್ತದ. ಅದರ ಸಮೀಪ ಹೋದವ್ರನ್ನು ಕೂಡ ದೂರ ದಬ್ಬತದ, ದೂರ ಇದ್ದವ್ರನ್ನು ಕೂಡ ಒಳಗೆ ತಗೊಂತದ. ಎರಡು ಕಾರ್ಯ ಮಾಡ್ತದ ಸಮುದ್ರ. ಅದರಂತೆ ಶಾಂತವಾಗಿ ಮನಸ್ಸು ಆಗಬೇಕಾಗಿದ್ರೆ ಎಲ್ಲಿ ಶಾಂತಿ ಆಗ್ತದೆ ಮನಸ್ಸಿಗೆ? ಅದು ವಿಚಾರ ಮಾಡ್ಬೇಕಲ್ಲ. ನಮ್ಮ ಸ್ವರೂಪದ ಅರಿವು ಯಾವಾಗ ಆಗ್ತದ ಆವಾಗ ಯಾರಾದರೇನು, ಈ ಪದ್ಯ ಹೇಳಿದ್ನಲ್ಲ, ಆವ ಕುಲವಾದಡೇನು ಆರಾದರೇನು ತನ್ನ ತಾನು ಅರಿತ ಮೇಲೆ ಯಾರಾದರೇನು. ಆವಾಗ ಮನಸ್ಸು ಶಾಂತಿ ಆಗ್ತದೆ. ನಮ್ಗೆ ಯಾಕೆ ಅಶಾಂತಿ? ಅಶಾಂತಿ ಅಂದ್ರೇನು? ನಮ್ದಿನ್ನ ಹೊರಗ ವೃತ್ತಿ ಅಂತರ್ಮುಖ ಆಗಬೇಕು. ಅದೇ ರೀತಿ ರಾಗದ್ವೇಷಾದಿಗಳ ಕಾರಣದಿಂದ ನಿವೃತ್ತಿ. ರಾಗ ದ್ವೇಷ, ಬೇಕು ಮತ್ತು ಬೇಡ, ಬೇಕು ಬೇಡ, ಬೇಕು ಬೇಡ ಅನ್ನುವಂಥ ರಾಗದ್ವೇಷಗಳಿಂದನೇ ನಮ್ಮ ಅಂತಃಕರಣ ಏನಾಗ್ಯದ? ಸಮುದ್ರದ ಅಲೆಗಳಿದ್ದಂಗೆ ನಮ್ಮನ್ನ ಶಾಂತ ಚಿತ್ತತೆಯಿಂದ ಅಶಾಂತಿಗೆ ಕಾರಣ ಮಾಡಿದವು ರಾಗದ್ವೇಷಗಳು.
ಈ ರಾಗದ್ವೇಷಗಳು ಯಾವಾಗ ಮಾಡ್ತಾನ ಮನುಷ್ಯ ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಅಜ್ಞಾನ ಕಾಲದಲ್ಲಿ ಮಾಡಬೇಕು. ಅಜ್ಞಾನ ಕಾಲದಲ್ಲಿ ನಡೀತವೆ ಇವು. ನಿನಗೆ ಯಾರು ಪ್ರೇಮಗಳು ಇಲ್ಲ, ವೈರಿಗಳಿಲ್ಲ. ಈಗ ಆತ್ಮನಿಗೆ ಯಾರು ಪ್ರೇಮಿಗಳು, ಆತ್ಮನಿಗೆ ಯಾರು ವೈರಿಗಳು? ಯಾರು ವೈರಿಗಳಿಲ್ಲ, ಪ್ರೇಮಿಗಳಿಲ್ಲ ಅಂದಾಗ ಯಾರ ಮೇಲೆ ಪ್ರೀತಿ ಮಾಡಬೇಕು, ಯಾರ ಮೇಲೆ ದ್ವೇಷ ಮಾಡಬೇಕು? ಹಾಗಾಗಿ ಇದು ನಿರ್ಭಯತ್ವ ಇರಬೇಕು. ಅಂದರೆ ಭಯ ಯಾವಾಗಲೂ ಇರಬಾರ್ದು. ನೋಡ್ರಿ, ನಮಗೇನಾಗ್ಯದ, ಬಹಳ ಭಯ ಆಗ್ಯದ. ಸಾಧಕನ ಹೃದಯದಲ್ಲಿ, ಸಾಧಿಸಿದವರ ಹೃದಯದಲ್ಲಿ ಬೇರೆ ಅದು. ಸಾಧಕನ ಹೃದಯದಲ್ಲಿ ಭಯವು ಕಿಂಚಿತ್ತಾದರೂ, ಒಂದು ಸ್ವಲ್ಪ ಆದರೂ ಭಯ ಇರಬಾರ್ದಂದ್ರೆ ಅದು ನಿರ್ಭಯ ಆನಂದ. ಆ ನಿರ್ಭಯ ಆನಂದ ಯಾವಾಗ ಆಗ್ತದ ಅಂತಂದರೆ, ಶರೀರ ನಾನಲ್ಲ, ಜಗತ್ತು ಇದು ಸುಳ್ಳಾದಂತ ಯಾವಾಗ ದೃಢ ಜ್ಞಾನ ಆಗ್ತದ ಆವಾಗ ನಿರ್ಭಯ ಆಗ್ತದೆ. ಹಾಗಾಗಿ ಇದು ದೃಶ್ಯ ಪದಾರ್ಥಗಳೆಲ್ಲವೂ ಮಿಥ್ಯೆ ಅಂತ ಹೇಳ್ಬೇಕು ನಾವು. ಯದೃಶ್ಯಂ ತನ್ನಷ್ಟಂ. ಜಗತ್ತಿನಲ್ಲಿ ಏನೇನು ಕಾಣ್ತದ, ಏನೇನು ಕಂಡು ಹೋಗ್ಯದ, ಕಂಡು ಹೋದವೆಲ್ಲ ನಾಶ ಆಗಿವಿಲ್ಲ. ಹಂಪಿ ಅಂತಲ್ಲೇ ಹಾಳೂರು ಕೊಂಪಿ ಆಗ್ಯದ. ಎಷ್ಟೋ ಯುಗಗಳು ಬಂದು ಹೋಗಿ ಈ ಕಲಿಯುಗದಲ್ಲಿ ಪಾದಾರ್ಪಣೆ ಆಗ್ಯದ. ಆ ಎಲ್ಲ ಯುಗಗಳು ಈಗ ಆವೇನು ಅಂದರೆ ಹೋಗೇ ಬಿಟ್ಟಾವ. ಹಿಂದಿನ ಯುಗಗಳು ಆಗಿ ಹೋಗ್ಯವಂದ್ರೆ ಈಗ ವರ್ತಮಾನದ ಯುಗ ಹಾಗೆ ಇರ್ತದೇನು ಅಂದರೆ ಇರೋದಿಲ್ಲ. ಅದಕ್ಕಿಂತ ಬೇಗ ಹೋಗ್ತದೆ, ಅದಕ್ಕಿಂತ ಬೇಗ. ಯಾಕೆ ಹೇಳ್ತಾರೆ ಈ ಮಾತು ಅಂತ ಹೇಳಿದ್ರೆ, ಸುಮ್ಮನೆ ಅನುಭವಕ್ಕೆ ಹೋಗಿ ವಿಚಾರ ಮಾಡೋದು. ಕಲಿಯುಗದಲ್ಲಿ ಶ್ರೀಕೃಷ್ಣ ಭಗವಂತ ಹೇಳ್ತಾನ, ಅರ್ಜುನ, ಈ ಯುಗದಲ್ಲಿ ಆಯುಷ್ಯ ಕಡಿಮೆ ಅದ, ಬುದ್ಧಿ ಜಾಗ್ರದ. ಆಯುಷ್ಯ ಕಡಿಮೆ ಅಂದರೆ ಮತ್ತೆ ಮೊದಲವರು ಬದುಕಿದಂಗೆ ನಾವು ಬದುಕ್ತೀವೇನು ಅಂದರೆ ಇಲ್ಲ ಅಂತ ಅರ್ಥ. ಅದರಂತೆ ಈ ಯುಗಕ್ಕೂ ಕೂಡ ನೋಡ್ಲಿಕ್ಕೆ ಆಯುಷ್ಯ ಹೆಚ್ಚು ಕಂಡು ಕೂಡ ನಮ್ಮ ಆಯುಷ್ಯ ಎಷ್ಟಾದಂದ್ರೆ ಕಿಂಚಿತ್ತ. ಆ ದೃಶ್ಯ ಪದಾರ್ಥವು ಎಲ್ಲವೂ ಮಿಥ್ಯೆ. ವಾಸ್ತವವಾಗಿ ಅಂದರೆ ಇದ್ದಕ್ಕಿದ್ದಂಗಂತ. ಮಿಥ್ಯೆ ಅಂದ್ರೆ ಏನು? ಇಲ್ಲಿ ಸುಳ್ಳು. ಸುಳ್ಳು ಅಂದರೆ ನಾವೇನಂತೀವಿ, ಸುಳ್ಳು ಆದದ್ದು ನಮಗೆ ಕಾಣಬಾರದು. ಸುಳ್ಳು ಅಂದರೆ ಇಲ್ಲದ್ದಲ್ಲ. ಪ್ರತ್ಯಕ್ಷ ಪ್ರಪಂಚ ಕಾಣ್ತದ, ಜಗತ್ತು ಕಾಣ್ತದ, ದೇಹ ಕಾಣ್ತದ. ಇಷ್ಟೆಲ್ಲ ಕಂಡರೂ ಕೂಡ ಸುಳ್ಳು ಅಂತ ಹೇಗೆ ಹೇಳ್ತಾವ ಉಪನಿಷತ್ತು, ವೇದಗಳು, ಗುರುಗಳು ಅಂತ ಪ್ರಶ್ನೆ ಬರ್ತಾವ ಸಹಜವಾಗಿ. ಆದರೆ ಶಾಸ್ತ್ರದ ಸುಳ್ಳು ಯಾವುದು, ಲೌಕಿಕದ ಸುಳ್ಳು ಯಾವುದು ಅಂದರೆ, ಶಾಸ್ತ್ರದಲ್ಲಿ ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ತೋರದೆ ಯಾವುದು ಇರುತ್ತವೆಯೋ ಅವೆಲ್ಲ ಸುಳ್ಳು ಅಂದರು. ಅಂದರೆ ನಿನ್ನೆ ಇತ್ತು ಇವತ್ತಿಲ್ಲ ಅಂದರೆ ಸುಳ್ಳು ಅಂತ ಮಹಾತ್ಮನ ಲೆಕ್ಕದಲ್ಲಿ. ಆ ರೀತಿ ನಾವು ವಾಸ್ತವವಾಗಿ ಗುರುಮುಖದಿಂದ ಶಾಸ್ತ್ರ ಅಭ್ಯಾಸ ಬಲದಿಂದ ತಿಳಿದುಕೊಂಡಾಗ ನಮ್ಮ ಶರೀರ ಯಾವಾಗಲಿತ್ತೇನಪ್ಪ, ಈ ಹುಟ್ಟಿ ಬರೋಕ್ಕಿಂತ ಮುಂಚೆ ಈ ಶರೀರ ಇದ್ದಿಲ್ಲ. ಹುಟ್ಟಿದಾಗ ಹೊರಗೆ ಬಂದಾಗ ಈ ಶರೀರ ಜೊತೆಗೆ ಬಂದದ. ಬಂದರೂ ಕೂಡ ಮುಂದೆ ಇರ್ತದೇನು? ಇರೋದಿಲ್ಲ. ಅಂದ್ರೆ ಒಂದೇ ಕಾಲದಲ್ಲಿ ತೋರುತ್ತದೆ ವಿನ ಹಿಂದೆನೂ ಇಲ್ಲ ಮತ್ತು ಮುಂದೆನೂ ಇರೋದಿಲ್ಲ. ಮಧ್ಯದಲ್ಲಿ ತೋರ್ತದ. ತೋರಿ ಏನು ಮಾಡ್ತದ? ಅಡಗುತ್ತದಂತ. ತೋರಿ ಅಡಗುವುದು ಏನದ? ಇದೆಲ್ಲ ನಶ್ವರ. ಅಂದರೆ ಇದು ಸುಳ್ಳು ಅಂತ ಶಾಸ್ತ್ರದಲ್ಲಿ ವಿಚಾರ ಮಾಡಬೇಕು. ಇದರಂತೆ ಎಲ್ಲವೂ ಸುಳ್ಳಾದರೂ ಕೂಡ ಆ ಸುಳ್ಳಿನ ಒಳಗಡೆ ಒಂದು ಸತ್ಯ ಒಂದಿದೆ. ಸುಳ್ಳಿನೊಳಗೆ ಒಂದು ಸತ್ಯ. ಸತ್ಯ ಯಾವುದು ಅಂತ ವಿಚಾರ ಮಾಡಿದ್ರೆ, ಶಾಸ್ತ್ರ ಜ್ಞಾನ ಗುರುಮುಖದಿಂದ ತಿಳಿದಾಗ ನಮ್ಮೆಲ್ಲ ಸ್ವರೂಪ ಸತ್ಯ ಆದಿಲ್ಲ.
ಎಲ್ಲರ ಸ್ವರೂಪ ಸತ್ಯ ಅವ, ಎಲ್ಲರ ದೇಹ ಮಿಥ್ಯ ಅವ, ಎಲ್ಲರ ದೇಹದ ಒಳಗಿರುವಂಥದ್ದು ಸತ್ಯ ಅವ. ಅದು ಆ ಸ್ವರೂಪವೇ ನಾನಂತ ತಿಳಿದವನು ಎಂದಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾರಾದರೂ ಸತ್ತಾನ ಅಂತ ಕೇಳಿದಾಗ ದುಃಖ ಬರೋದು ಸಹಜ, ಎಲ್ಲರಿಗೂ ಸಹಜ ಅಲ್ಲ. ಸತ್ಯ ಇಲ್ಲ ಅಂದಾಗ ಯಾರನ್ನ ಅಳ್ತಾರೇನು, ದುಃಖ ಪಡ್ತಾರೇನು? ಇಲ್ಲಲ್ಲ. ಯಾಕೆ ಅವರು ಅಳ್ತಾ ಇಲ್ಲ, ಇವ್ರು ಯಾಕೆ ಅಳ್ತಾರಂದ್ರೆ ಇವರಿಗೆ ಸತ್ಯದ ಅರಿವಾಗಿಲ್ಲ. ಅಳ್ತಾರ, ಸತ್ಯದ ಅರಿವಾದವರು ಯಥಾರ್ಥವಾಗಿರ್ತಾರೆ. ಯಥಾರ್ಥ. ಮೊನ್ನೆ ನಾನು ಯಾರಿಗೆ ಹೇಳ್ತಿದ್ದೆ, ಯಾವತ್ತೂ ಕೂಡ ನಾವು ಶಾಸ್ತ್ರವನ್ನು ತಿಳಿದಂಥವರು, ಕೇಳಿದಂಥವರು, ಲೌಕಿಕದಲ್ಲಿ ಇವೆಲ್ಲವೂ ಸೃಷ್ಟಿಯ ನಿಯಮದಿಂದ, ಸೃಷ್ಟಿ ಸ್ಥಿತಿ ಲಯ, ಇವು ಮೂರು ಕಾರಣದಿಂದ ಜಗತ್ತು ತೋರ್ತದೆ. ನಾವು ಶಾಸ್ತ್ರ ಕೇಳಿದ ಮೇಲೆ ಮಗ ಆಗಲಿ, ಮಗಳಾಗಲಿ, ಹೆಂಡತಿ ಆಗಲಿ, ಗಂಡನಾಗಲಿ ತೀರಿಕೊಂಡಂಥ ಸಮಯದಲ್ಲಿ ನಾವ್ಯಾರು ಕೂಡ ದುಃಖ ಪಡಬಾರದು. ಯಾಕೆ ಪಡಬಾರ್ದ್ರಿ ಅಂದರೆ ಅಲ್ಲಿ ದೋಷ ಅದ. ದೋಷ ಶಿಶು ಹತ್ಯೆ ಅಂತ ಅದಲ್ಲ, ಅಂದರೆ ಮಕ್ಕಳನ್ನು ಕೊಲ್ಲುವುದು, ಗೋ ಹತ್ಯೆ, ಸ್ತ್ರೀ ಹತ್ಯೆ, ಇವೆಲ್ಲ ಹತ್ಯೆಗಳು ಮಹಾಪಾಪ ಅಂದ್ರು. ಮಹಾಪಾಪ. ನಾವು ತಿಳಿದು ಸಾಯಲಾರದ ಮಗ ಮಗಳನ್ನು ಅವರು ಸಾಯೋದೇ ಇಲ್ಲ, ಅವರಿಗೆ ಮರಣನಿಲ್ಲ, ಯಾವಾಗಲೂ ಇರೋನಂತ ಗೊತ್ತಾಗಿ ನಾವೇ ಆತನ ಸತ್ತ ಅಂತ ಹತ್ರ ನಾವೇ ಕೊಲೆ ಮಾಡಿದಂಗೆ ಅರ್ಥ. ಯಾರು ಕೊಲೆ ಮಾಡಿದಂಗೆ? ನಾವೇ ಕೊಲೆ ಮಾಡಿದಂಗೆ ಆಯ್ತಿಲ್ಲ. ಯಾರನ್ನು ಕೊಲೆ ಮಾಡೀವಿ? ನಮ್ಮ ಮಗನನ್ನೇ ನಾವು ಕೊಲೆ ಮಾಡೀವಿ ಅಂದಾಗ ನಿನಗೆ ಯಾವ ಪಾಪ ಬರ್ತದ? ಶಿಶು ಹತ್ಯೆ ಪಾಪ ಬರ್ತದ. ಅಷ್ಟು ಸೂಕ್ಷ್ಮ ಶಾಸ್ತ್ರಗಳು. ಮತ್ತು ಎಂದಿಗೂ ಕೂಡ ಅದರ ಸ್ಮರಣೆ, ನೆನಪನ್ನು ಯಾವತ್ತೂ ಮಾಡಬಾರದು. ಯಾಕಂದ್ರೆ ಕಳೆದು ಹೋಗ್ಯದ ವಸ್ತು ಅಂದರೆ ಹುಡುಕಾಡಿ ಚಿಂತೆ ಮಾಡೋದು ಸಹಜ, ಮಾಡಲೇಬೇಕಾದ. ಕಳೆದೆಲ್ಲ ಹೋಗಿಲ್ಲ, ಮತ್ತೆ ಕಳೆದದ ಹೋಗ್ಯದಂತ ಚಿಂತೆ ಮಾಡಿದ್ರೆ ನಮ್ಮಂತ ಅಜ್ಞಾನಿಗಳು ಯಾರು? ಖುಷಿ ಪಡ್ಬೇಕಂತ ನಾವು ಖುಷಿ ಪಡ್ಬೇಕು. ವಿಚಾರ ಮಾಡಿ ನೋಡಿದರೆ ಯಾಕೆ ಖುಷಿ ಪಡ್ಬೇಕ್ರಂದ್ರೆ, ಒಂದು ದೇಹದಲ್ಲಿ ಇರುವಂತ ಜೀವಾತ್ಮ ಏನು 100 ಕೂದಲಿನ 100 ಭಾಗದ ಕೊನೆಯ ಒಂದು ಚೂರಿನಷ್ಟು ಏನು ಜೀವಾತ್ಮ ದೇಹದಲ್ಲಿ ಆನಲ್ಲ, ಅವನು ಯಾರು? ಪರಮಾತ್ಮ ಇಲ್ಲ. ದೇಹದ ಒಳಗ ಅವನು ಉಪಾದಿಯಿಂದ ವಿಲ ಒದ್ದಾಡಿ, ಜೈಲಿನಲ್ಲಿ ಬಿದ್ದವನು ಒದ್ದಾಡಿ ಯಾವಾಗ ಹೊರಗೋದೇನೋ ಅಂತ ಅವನು ಯೋಚನೆ ಮಾಡ್ತಾನಲ್ಲ, ಅದಂತೆ ಜೀವಾತ್ಮ ಈ ದೇಹದ ಉಪಾದಿಯಲ್ಲಿ ಇದ್ದು ಯಾವಾಗ ಪರಮಾತ್ಮನಲ್ಲಿ ಐಕ್ಯ ಆದೇನೋ ಅಂತ ವಿಚಾರ ಮಾಡ್ತಾನವನು. ಯಾರು? ತಿಳಿದವನು. ತಿಳಿದವನ ಹೇಳೋದು, ತಿಳಿಲಾರ್ದವನು ಬೇರೆ. ಇನ್ನ 100 ವರ್ಷ ಇರ್ಬೇಕಂತನವನು. ಇವನಂತನ ಯಾವಾಗ ನಾನು ಬಿಡುಗಡೆ ಆದೇನು, ಯಾವಾಗ ಸುಖ ಆದಿತ್ತು, ಯಾವಾಗ ಪರಮಾತ್ಮ ಭಗವಂತನ ಐಕ್ಯ ಆದೇನೋ ಅಂತ ವಿಚಾರ ಮಾಡ್ತಾನ. ಆದರೆ ಪ್ರಾರಬ್ಧ ವಶದಿಂದ ದೇಹದಿಂದ ಅವನಿಗೆ ಬಿಡುಗಡೆ ಆಗ್ಬೇಕಾಗಿದ್ದಂತ ಇಟ್ಕೋರಿ. ಇಲ್ಲಿ ಬೈಲಾದ ಮಠದಲ್ಲಿ, ಈ ಮಠದ ಬೈಲನ್ನ ಮಹಾಬೈಲಿನಲ್ಲಿ ಕೂಡಿಸ್ಬೇಕಂದ್ರೆ ಏನು ಮಾಡಬೇಕು? ಮನೆಯನ್ನ ಯಾವಾಗ ಕೆಡುತ್ತೀವಿ ಆವಾಗ ಮಹಾಬೈಲಿನಲ್ಲಿ ಕೂಡ್ತದ. ಮನೆ ಒಳಗೆ ಗೋಡೆ ಇರತಾನ, ಅದು ಕೂಡಕ್ಕೆ ಬರೋದಿಲ್ಲ. ಹೆಂಗೆ ಕೂಡಿಸ್ತೀರಿ? ಆದಂತೆ ದೇಹ ಎಲ್ಲಿವರೆಗೆ ಆದ ಅಲ್ಲಿವರೆಗೂ ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕಾದ್ರೆ ದೇಹದ ಬಿಡುಗಡೆ ಆಗ್ಬೇಕಲ್ಪ.
ಅಂದಾಗ ಖುಷಿ ಪಡಬೇಕು ಅಂತಿರೋ. ಯಾಕಂದ್ರೆ ಒಬ್ಬ ಜೀವಾತ್ಮ ಪರಮಾತ್ಮನಲ್ಲಿ ಕೂಡದೆ ಇವತ್ತಂದ್ರೆ ಖುಷಿ ಪಡ್ತಕ್ಕಂಥ ಮಾತಾಡ್ತ. ನಾವೇನು ಮಾಡ್ತೀವಿ? ದುಃಖ ಪಡ್ತೀವಿ. ಯಾಕೆ ದುಃಖ ಪಡ್ತೀವಿ ಅಂದರೆ, ನಾವು ಈ ಶರೀರವೇ ಸತ್ಯ ಅಂತ ತಿಳ್ಕೊಂಡಿವಲ್ಲ, ಇದು ಸುಳ್ಳು ಅಂತ ಗೊತ್ತಾದರೆ ಯಾರಿಗೂ ದುಃಖ ಆಗ್ತಿದ್ದಿಲ್ಲ. ಅದೇ ಮೂಲ ಕಾರಣ. ಹಾಗಾಗಿ ನಮಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಖುಷಿ ಪಡ್ತಕ್ಕಂಥ ಅವಶ್ಯಕತೆ. ಯಾಕಂದರೆ ಮನೆ ಕೆಡವಿ ಮಹಾಬೈಲಿನಲ್ಲಿ ಏನಾದರೂ ಪ್ರಯತ್ನ ಮಾಡಿ ಇವತ್ತು ಜೇಸಿ ಬತ್ತಿ ಕೆಡೋಬೋದು. ಆದರೆ ಒಂದು ದೇಹವನ್ನು ನಾಶ ಮಾಡಿ ಈಶನಲ್ಲಿ ಐಕ್ಯತೆ ಮಾಡಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬೀಳಬೇಕು, ಪರಮಾತ್ಮನಲ್ಲಿ ಅದು ಐಕ್ಯ ಆಗಬೇಕು. ಅಂದಾಗ ಇಂಥ ಒಂದು ಸಂದರ್ಭ ಒದಗಿ ಬಂತಲ್ಲಪ್ಪ ಅಂತ ಖುಷಿ ಪಡ ಮಾತದು, ಏನು ದುಃಖ ಪಡೋದ? ಖುಷಿ ಪಡೋದ. ಆದರೆ ಅಜ್ಞಾನಿಗಳಿಗೆ ಭಯ ಆಗ್ತದೆ. ಆ ಕಾರಣ ತನ್ನ ಸ್ವರೂಪವನ್ನು ಮರೆತು. ಯಾಕೆ ಇಷ್ಟೆಲ್ಲ ಕಾರಣ ಆಯ್ತು ಅಂದರೆ, ನಮ್ಮ ಸ್ವರೂಪ ನಾವು ಮರ್ತು ಬಿಟ್ಟಿವಲ್ಲ. ನಾವು ಆತ್ಮ ಇದ್ದೀವಿ, ಪರಮಾತ್ಮ ಇದ್ದೀವಿ, ಈಶ್ವರ ಸ್ವರೂಪ ಇದ್ದೀನಿ. ನಾನು ಹುಟ್ಟಲಾರದವನು, ವಿಕಾರ ಇಲ್ಲದವನು, ಸಾಯಲಾರದವನು, ಸದಾ ಕಾಲ ಇರುವಂಥ ಸದಾ ಶಿವನೇ ನಾನು ಅನ್ನುವ ಸ್ವರೂಪ ನಾವು ಮರ್ತೀವಿ. ಹಾಗಾಗಿ ಈ ಅನಿತ್ಯವಾದ ದೃಶ್ಯ ಪ್ರಪಂಚವನ್ನೇ ಸತ್ಯ ಅಂತ ನಂಬೀವಿ. ಇಲ್ಲೇನಾಗಿದೆ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಆಚಾರ್ಯ ಶಂಕರರು ಬೋಧದ ಶ್ಲೋಕ ಅದು. ಅವರು ಬ್ರಹ್ಮ ಸತ್ಯ ಅಂದರು, ಜಗನ್ಮಿಥ್ಯ ಅಂದರು. ನಾವು ಜಗತ್ತು ಸತ್ಯ, ಬ್ರಹ್ಮ ಮಿಥ್ಯ ಅಂತೀವಿ. ಹೌದಿಲ್ಲ? ಈ ಒಂದು ತಪ್ಪು ಏನು ಮಾಡಿದಲ್ಲ, ಆ ತಪ್ಪೇ ಇಷ್ಟು ಜನ್ಮದ ಭವಬಂಧನಕ್ಕೆ, ಭವ ದುಃಖಕ್ಕೆ ಕಾರಣವಾದದ್ದು ಯಾವುದಂದ್ರೆ, ನೀನು ಮಾಡಿದ ಒಂದು ಸಣ್ಣ ತಪ್ಪೇ ನಿನಗೆ ಮೂಲ ಕಾರಣ ಆಯ್ತು ನೋಡು. ಯಾರು ಮಾಡಿದ ತಪ್ಪದು? ಅದಕ್ಕೆ ಶಾಸ್ತ್ರ ಉಪನಿಷತ್ತು ಏನು ಹೇಳ್ತವ? ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ. ಆಚಾರ್ಯ ಶಂಕರ್ ಹಿಂದೆ ನನ್ನ ಸ್ವರೂಪವನ್ನು ಸತ್ಯವನ್ನು ತಿಳಿಲಾರದೆ ಮಿಥ್ಯವನ್ನೇ ಸತ್ಯ ಅಂತ ಒಪ್ಪಿಕೊಂಡ ಕಾರಣ ಎಷ್ಟೋ ಜನ್ಮಗಳಿಗೆ ಭವ ದುಃಖಕ್ಕೆ ಕಾರಣವಾದೆ. ಆ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ. ಮಾಡಿದ ತಪ್ಪು ಅದನ್ನು ಕ್ಷಮೆ ಮಾಡು. ಹಿಂದೆ ಮಾಡಿದ ತಪ್ಪು ಇಂದು ಮಾಡಂಗಿಲ್ಲ ಅಂದರು. ಹಿಂದೆ ಮಾಡೀನಿ, ತಪ್ಪಾಗ್ಯದ, ಅದಕ್ಕೆ ಶಿಕ್ಷೆಯಿಂದ ಅನುಭವಿಸಿನಿ. ಆದರೆ ಸತ್ಯದ ಅರಿವಾಗ್ಯದ. ಈಗ ಆ ತಪ್ಪನ್ನು ನಾ ಮಾಡೋದಿಲ್ಲ. ಮತ್ತೆ ತಪ್ಪು ಮಾಡಲಿಕ್ಕೆ ಭಗವಂತ ಪರಮಾತ್ಮ ನೀನು ಅವಕಾಶ ಕೊಡಬೇಡ, ನಾ ಮಾಡಂಗಿಲ್ಲ, ನೀನು ಅವಕಾಶ ಕೊಡಬೇಡ. ಆ ರೀತಿಯಾಗಿ ನನ್ನನ್ನು ರಕ್ಷಣೆ ಮಾಡು, ಕಾಪಾಡು ಅಂತ ಆಚಾರ್ಯರು ಕೂಡ ಕೇಳ್ತಾರೆ. ಹಾಗಾಗಿ ಇದೇ ವಿಷಯವನ್ನು ಶ್ರುತಿ ವಾಕ್ಯಗಳು ಸಹ ಉದ್ಘೋಷಿಸುತ್ತವೆ. ದ್ವಿತೀಯ ದ್ವಯ ಭಯಂ ಭವತಿ. ದುಃಖ, ಭಯ, ಭೀತಿ ಯಾವಾಗ ಆಗ್ತದೆ ಅನ್ನೋದಕ್ಕೆ ಭಾಳಷ್ಟು ಸಲ ನೀವು ಕೇಳಿದೆ. ಸುಮಾರು 25 ವರ್ಷದ ಶ್ರವಣ ಇದೇನು ಸಾಮಾನ್ಯ ಅಲ್ಲ. ಯಾವ ಜನ್ಮದ ಪುಣ್ಯಿತ್ತೋ ನಮ್ಮದು ನಿಮ್ಮದು. ಈ ಕಲಿಯುಗದಲ್ಲಿ ಈ ಅಧರ್ಮ, ಈ ಅನ್ಯಾಯ, ಇದರ ಮಧ್ಯದಲ್ಲಿ ಶುದ್ಧವಾದ ಹೋರಾಟದಿಂದ ಅಲ್ಪ ಸ್ವಲ್ಪ ಏನಾದರೂ ನಾವು ಭಯದಿಂದ ಕಡಿಗೆ ಆಗಿವಂದರೆ ಇದಕ್ಕೆಲ್ಲ ಮೂಲ ಕಾರಣ ಈ ಶ್ರವಣವೇ ಕಾರಣ. ಶಾಸ್ತ್ರಗಳು ಹೇಳ್ತಾವ, ಭಯ ಯಾವಾಗಾಯ್ತು? ದಾರಿ ಹಿಡಿದು ಒಬ್ಬನು ಹೊರಟಿದ್ದ, ಕತ್ತಲಾಗಿತ್ತು, ಒಂದು ಮುಂದೆ ಹಳ್ಳಿಗೆ ಹೋಗ್ಬೇಕಾಗಿತ್ತು. ಅವನಿಗೆ ಯಾವಾಗಲೂ ಬಹಳ ಪರಿಚಯದ ದಾರಿ, ದಿವಸ ಹೋಗೋದು ಬರೋದು ಇತ್ತು. ಅವನು ನಿರ್ಭಯದಿಂದ ಹೊರಟಿದ್ದ. ಅಂತಹ ಸಮಯದಲ್ಲಿ ಒಂದು ದಿನ ಅಮಾವಾಸ್ಯೆ ಕತ್ತಲಿತ್ತು, ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತು. ಇದ್ದಕ್ಕಿದ್ದಂಗೆ ಏನಾಯ್ತಂದ್ರೆ, ಆ ಕಡೆ ಈ ಕಡೆ ನೋಡುವಾಗ ಏನೋ
ಅಂತ ಶಬ್ದ ಬಂತು. ಅದು ಒಂದ್ಸಲ ಬರಲ್ಲ, ಮತ್ತೆ ಶಬ್ದ ಬಂತು. ಆವಾಗಂದ ಮೊದಲನೇ ಸಲ ಬಂದಾಗ ಅಷ್ಟೇನು ಅನಿಸಲಿಲ್ಲ. ಎರಡನೇ ಸಲ ಶಬ್ದ ಬಂದಾಗ ಅವನಿಗನಿಸ್ತು ಎಲ್ಲಿಂದ ಶಬ್ದ ಬರ್ತದ, ಎಲ್ಲಿ ಏನಾದ ಅಂತ ಶುರುವಾಯ್ತು ನೋಡ್ರಿ. ಮುಂದೆ ಹೆಜ್ಜೆ ಇಟ್ಟ, ಮತ್ತೆ ಅದೇ ಶಬ್ದ ಬಂದಾಗ ಅವನಿಗೆ ಭಯ ಶುರುವಾಯಿತು. ಅಲ್ಲಿ ಏನಾದರೂ ಭೂತ ಪಿಶಾಚಿ ಇರ್ಬೋದು, ಅಥವಾ ಉಗ್ರವಾದ ಪ್ರಾಣಿ ಇರಬಹುದು, ಅಥವಾ ಕಳ್ಳರು ಇರಬಹುದು, ಅಥವಾ ನನ್ನನ್ನು ಹೊಂಚು ಹಾಕಿ ನನ್ನಲ್ಲಿ ಇರುವಂಥ ಹಣವನ್ನು ದೋಚುವಂಥ, ಪ್ರಾಣವನ್ನೇ ತೆಗೆಯುವಂಥ ದೂತರು ಇರಬಹುದು, ಯಾರಿರಬಹುದು ಅಂತ ಶುರುವಾದಾಗ ನಿರ್ಭಯವಾಗಿ ಎಷ್ಟೋ ಸಲ ಹೋಗ್ಯಾನ ಬಂದಾನ ಅಂಥವನಿಗೆ ಭಯ ಆಯ್ತು ನೋಡ್ರಿ. ಯಾಕೆ ಭಯ ಆಯಿತು? ನನ್ನ ಬಿಟ್ಟು ಇನ್ನೊಬ್ಬರು ಯಾರೋ ಇಲ್ಲಿ ಯಾರಂತ ಅಂದಕ್ಕೂ ಗೊತ್ತಾಯ್ತು ನೋಡಿ ಭಯ. ಇಲ್ಲಿ ದ್ವಿತೀಯ ದ್ವಯಂ ಭಯಂ ಭವತಿ. ಒಬ್ಬರು ಇದ್ದಲ್ಲಿ ಭಯ ಯಾರಿಗಾಗಿಲ್ಲ, ಯಾರಿಗೇನು? ಇಬ್ಬರು ಆದ ತಕ್ಷಣ ಭಯ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನೀನು ಒಬ್ಬನೇ ಇದ್ದೆಲ್ಲ, ಏಕಂ ಏವಂ ಅದ್ವೈತ ಪರಬ್ರಹ್ಮ, ನಾನು ಒಬ್ಬನೇ ಇದ್ದು ಈ ಜಗತ್ತಿನಲ್ಲಿ ಇಷ್ಟು ಆದಂದಾಗ, ಇಬ್ಬರು ಆದಂದಾಗೆ ನಮ್ಗೆ ಭಯ ಆಗ್ತದೆ. ಎಷ್ಟು ಜನಸಂಖ್ಯೆ ಮಧ್ಯದಲ್ಲಿ ನಾವು ಭಯ ಆಗಲಾರ್ದಂಗಿರ್ತೀವಿ. ಅದಕ್ಕಾಗಿ ಇಲ್ಲಿ ಕೂಡ ಮಹಾತ್ಮರು ಅನಂತ ರೀತಿಯಿಂದ ಹೇಳ್ತಾ ಬಂದು ಮುಂದೆ ಏನು ಹೇಳ್ತಾರಂದ್ರೆ, ಯುಂಜನ ಏವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ ಅಂತ ಈ ಒಂದು ಶ್ಲೋಕದಲ್ಲಿ ಈ ರೀತಿ ನಾವು ಯಾವಾಗಲೂ ಆತ್ಮನನ್ನ ಪರಮಾತ್ಮನ ಸ್ವರೂಪದಲ್ಲಿ ತೊಡಗಿಸುತ್ತಾ, ಅಂದರೆ ಜೀವಾತ್ಮನನ್ನ ಪರಮಾತ್ಮನಲ್ಲಿ ತೊಡಗಿಸ್ಬೇಕು, ಆ ಕಡೆ ಮುಖ ಮಾಡಬೇಕು. ಮಾಡುವಾಗ ಮನಸ್ಸನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಯೋಗಿಯು ಏನಾಗ್ತದಂದ್ರೆ ಪರಮಾನಂದ ಪರಕಾಷ್ಠೆ ಅಂದರು. ನಾವು ಯಾವ ಹೋಟೆಲಿಗೆ ಹೋಗ್ತೀವಿ, ಆ ಹೋಟೆಲಲ್ಲಿ ಇರುವಂಥ ಪದಾರ್ಥಗಳ ರುಚಿಯೇ ನಮಗೆ ಸಿಗ್ತದೆ. ಅದೇ ರುಚಿ ಅಲ್ಲ. ಅದರಂತೆ ಪರಮಾತ್ಮಲ್ಲಿ ಏನಾದ ಪರಮಾನಂದ ಕಾಷ್ಠೆ ಅಂದರು. ಪರಮಾತ್ಮಲ್ಲಿ ಆನಂದವೇ ಆದ. ಹಾಗಾಗಿ ನಿನಗೇನಾಗ್ತದ? ಆನಂದನೇ ಆಗ್ತದ. ಆ ಕಾರಣದಿಂದ ಇಲ್ಲಿ ಮಹಾತ್ಮರ ಅನಂತ ವಾಕ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆತ್ಮಜ್ಞಾನವನ್ನು ಬಯಸುವಂಥ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುವಂಥವನು ಸರಿಯಾಗಿ ಇವೆಲ್ಲವನ್ನು ಕಾಪಾಡಿಕೊಳ್ಳಬೇಕು. ಭಯ ಇರಬಾರ್ದು, ಭೀತಿ ಇರಬಾರ್ದು, ಇಂದ್ರಿಯಗಳ ಹೊರಗಡೆ ಇರಬಾರ್ದು, ಮನಸ್ಸು ಅಂತರ್ಮುಖವಾಗಿರಬೇಕು. ಹೀಗೆ ಆತನಿಗೆ ಬ್ರಹ್ಮದಲ್ಲಿ ಚಲಿಸುವಿಕೆ ಅಂದರೆ ಸದಾ ನಮ್ಮ ಚಿಂತನೆ ಹೇಗಿರ್ಬೇಕಂದ್ರೆ ಬ್ರಹ್ಮನ ಕಡೆ, ಆತ್ಮನ ಕಡೆ ಚಿಂತೆ ಮಾಡ್ಬೇಕು. ನಾವು ಅನಾತ್ಮವಾದ ದೇಹದ ಕಡೆ ಚಿಂತೆ ಮಾಡ್ತೀವಿ. ಸ್ವಲ್ಪ ಏನೇನು ಆದ ಸಾಕು, ಎಲ್ಲಿ ಹೋಗ್ತದೆ ನಮ್ಮ ಚಿಂತೆ? ದೇಹದ ಕಡೆ ಹೋಗ್ತದೆ. ನಾವು ಕೆಲವು ವಿಚಿತ್ರವಾದ 2-3 ದಿನದಲ್ಲಿ ನಾವು ಕೇಳ್ತಿದ್ದೀವಲ್ಲ, ನಮ್ಮ ಸಾಧಕರಲ್ಲಿ ಒಬ್ಬರಾದ ಸದಾನಂದ ಮಹಾರಾಜರಿಗೆ ಏನೋ ಘಟನೆ ಆಗಿ ಹೋಗಿದೆ. ಇಂತಹ ಸಮಯದಲ್ಲಿ ನಾವು ಧೈರ್ಯವನ್ನು ಕಾಪಾಡಬೇಕಾಗಿದ್ರೆ ಬಾಯಲ್ಲಿ ಭಾಳ ಸಲ ಹೇಳ್ತೀವಿ, ಕೈ ಇಲ್ಲದೆ ಹಿಡಿಯುವ, ಕಾಲಿಲ್ಲದೆ ನಡೆಯುವ, ಕಿವಿ ಇಲ್ಲದೆ ಕೇಳುವ, ಬಾಯಿ ಇಲ್ಲದೆ ಮಾತನಾಡುವ ಹೇಳ್ತೀವಿಲ್ಲ. ಈ ಪ್ರಸಂಗದಲ್ಲಿ ಏನಾಗ್ತದ? ಕಾಲಿಲ್ಲ, ಕೈ ಇಲ್ಲ ಅಂದ್ರೆ ಮುಂದೆ ಹೆಂಗಪ್ಪ? ಬಂದ್ವಿಲ್ಲಿವು ಸಹಜವಾಗಿ ಬರ್ತಾವ.
ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಆನಂದದ ಪರಾಕಾಷ್ಠೆಯಲ್ಲಿ ಇದ್ದು ಮತ್ತೆ ದುಃಖದ ಕಡೆ ಬರಬಾರದು ಅಂದರೆ ಸದಾ ಕಾಲ ನಾವು ಆತ್ಮಚಿಂತನೆಯನ್ನು ಮಾಡಬೇಕು. ನೋಡ್ರಿ, ನಾನು ಆತ್ಮ ಇದ್ದೇನೆ, ನನಗೆ ದೇಹ ಇಲ್ಲ, ದೇಹ ಇಲ್ಲಂದರೆ ಇಂದ್ರಿಯಾದಿಗಳಿಲ್ಲ, ಇಂದ್ರಿಯಾದಿಗಳು ಇಲ್ಲಂದರೆ ಯಾವ ರೋಗ ಇಲ್ಲ, ರುಜಿನೇ ಇಲ್ಲ, ಎಲ್ಲವೂ ದೇಹಕ್ಕೆ ಸಂಬಂಧ. ಇದೆಲ್ಲ ಅನಾತ್ಮ. ಚಿಂತನೆ ಮಾಡೋದು, ಅವನೇನು ಮಾಡಕ್ಕೆ ಬರಂಗಿಲ್ಲ. ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸ್ಬೇಕಿಲ್ಲ ಅಂತಲ್ಲ. ಹೇಗೆ ಅನುಭವಿಸ್ಬೇಕು ಅಂದರೆ ಚಿಂತೆಯಿಂದ ಅನುಭವಿಸೋದಲ್ಲ, ಚಿಂತನೆಯಿಂದ ಅನುಭವಿಸ್ಬೇಕು. ಚಿಂತೆಯಿಂದ ಅನುಭವಿಸೋಕೆ ಬರಂಗಿಲ್ಲ. ಚಿಂತನೆ ಮಾಡಬೇಕು, ನಾನೇ ಯಾರು, ನನ್ನ ಸ್ವರೂಪ ಏನದ, ನನಗೆ ಇದಕ್ಕೆ ಸಂಬಂಧ ಏನದ, ಇದರ ಮಧ್ಯದಲ್ಲಿ ನಾನು ನಿಜವಾಗಿ ನಾನು ಯಾರು ಅನ್ನುವಂಥ ನಿಶ್ಚಯ ಜ್ಞಾನದ ಕಡೆ ಮನಸ್ಸು ಕಳಿಸಿದರೆ ಆ ದುಃಖ ಏನದ ಅದರಲ್ಲಿ ಸುಖವನ್ನೇ ಕಾಣ್ತಾನೆ ಮನುಷ್ಯ. ದುಃಖ ಹೋಗ್ತಾ ಇರಂಗಿಲ್ಲ ಅಂತ ಅರ್ಥ ಅಲ್ಲ, ದುಃಖದಲ್ಲಿ ಸಂತೋಷ ಆಗ್ತದೆ ಚಿಂತನೆ ಮಾಡೋದ್ರಿಂದ. ಹೀಗಾಗಿ ಇಲ್ಲಿ ಬ್ರಹ್ಮಚರ್ಯವು ಕೇವಲ ಶರೀರಕ್ಕೆ ಪರಿಮಿತಿಯಾಗದೆ ಮನಸ್ಸು ವಾಣಿಗಳು ಕೂಡ ಸಂಬಂಧ ಇರಬೇಕು. ನೋಡಿ ಎಷ್ಟು ಸೂಕ್ಷ್ಮ ಬರ್ತಾರೆ. ಬರೇ ಶರೀರ ಅಷ್ಟೇ ಅಲ್ಲ, ಮನಸ್ಸಿಗೂ ವಾಣಿಗೂ ಸಂಬಂಧ ಇರಬೇಕಂದ್ರೆ ವಿಷಯ ಪರಿಮಿತಿಯಾಗದೆ ಮನೋವಾಣಿಗಳು ಕೂಡ ಸಂಕಲ್ಪವು ಸಹ ಮನಸ್ಸಿನಲ್ಲಿ ಪ್ರವೇಶವಾಗದಂತೆ ತಡೆಬೇಕಂದ್ರೆ ವಿಷಯಗಳ ವಾಸನೆ ಕೂಡ ಒಳಗೆ ಪ್ರವೇಶ ಆಗದಂತೆ ತಡೆಬೇಕು. ಮೊನ್ನೆನೇ ಹೇಳೇನು ನಾನು, ಕಳ್ಳರು ಇರಬಾರ್ದಂತ ಅರ್ಥ ಅಲ್ಲ, ಇರ್ತಾರೆ. ಆದರೆ ನಮ್ಮ ಮನೆ ಸಂಪತ್ತು ನಾಶ ಆಗಬಾರ್ದಂದ್ರೆ ಕಳ್ಳರು ಮನೆ ಒಳಗೆ ಬರಲಾರ್ದಂಗೆ ಎಚ್ಚರ ವಹಿಸ್ಬೇಕಷ್ಟೆ. ಅವ್ನು ಏಸು ಮಂದಿನ ಹುಡುಕಾಡ್ತೀನಿ. ನಾವು ಎಚ್ಚರ ಎಲ್ಲಿವರೆಗೆ ಇರ್ತೀವಿ, ಅವನ ಮನೆ ಸುತ್ತ ಹಾಕ್ಬೋದು, ಮನೆ ಮುಂದೆ ಓಡಾಡಬಹುದು, ಮನೆ ಒಳಗೆ ಬಂದು ಸಂಪತ್ತು ಏಕಾಗಲ್ಲ ಅವನಿಗೆ. ಯಾಕೆ? ಒಳಗೆ ಯಜಮಾನಿ ಎಚ್ಚರ ಅನ್ನಲ್ಲ. ಹಂಗ ಇಲ್ಲಿ ಕೂಡ ನಾವು ಪ್ರಪಂಚದಲ್ಲಿ ಆಗಿ ಹೋದ ಮಹಾತ್ಮರೆಲ್ಲರೂ ಸರ್ವರು ತಲೆದೂಗುವಂತೆ ಮಾಡಿದ ಪ್ರವಕ್ತರೆಲ್ಲರೂ ಯಾವುದೋ ಒಂದು ರೂಪದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸಿ ಅಂಥ ಅಪಾರವಾದ ಶಕ್ತಿಯನ್ನು ಸಂಪಾದಿಸಿಕೊಂಡರು ಎಂಬುದರಲ್ಲಿ ಸಂದೇಹವಿಲ್ಲ. ಈ ರೀತಿಯಾಗಿ ಮಾಡಿದಂಥ ಕೆಲವು ಬ್ರಹ್ಮಚಾರಿಗಳು ಅಂಥ ಸಂಪತ್ತನ್ನು ಅವರು ತಮ್ಮ ವಶ ಮಾಡಿಕೊಂಡಾರಂದ್ರೆ ಏನು ತಪ್ಪಿಲ್ಲ ಅಂತ ಮಹಾತ್ಮ ಹೇಳ್ತಾರಲ್ಲಿ. ಮುಂದೆ ಅನಂತ ಆಹಾರದಲ್ಲಿ ಕೂಡ ಅವರು ಬಹಳ ಮಿತಿಯಾಗಿರಬೇಕು. ಉಡುಗೆ ತೊಡುಗೆಯಲ್ಲಿ ಕೂಡ ಮಿತವಾಗಿರಬೇಕು. ಹೀಗೆ ಮುಂದೆ 18ನೇ ಶ್ಲೋಕದಲ್ಲಿ ಯದಾ ವಿನಿಯತಂ ಚಿತ್ತಂ ಆತ್ಮ ನೈವ ಅತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯ ಯುಕ್ತ್ಯ ಇತಿ ಉಚ್ಯತೆ ಸದಾ ಅಂದ್ರು. ಸಂಪೂರ್ಣವಾಗಿ ಮನಸ್ಸನ್ನು ವಶ ಮಾಡಿಕೊಂಡು ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ, ಆತ್ಮಚಿಂತನೆಯಲ್ಲಿಯೇ ಸರಿಯಾಗಿ ಮನಸ್ಸು ಸ್ಥಿರವಾಗಿರಬೇಕು. ಒಂದ್ಸಲ ಹೋಗೋದು, ಒಂದ್ಸಲ ಬರೋದು, ಆದರೆ ಅಸ್ಥಿರ ಅಲ್ಲ. ಹಾಗೆ ಆಗ ಎಲ್ಲ ಭೋಗದ ಅಪೇಕ್ಷೆಗಳಲ್ಲಿಯೂ ಇಚ್ಛೆ ಇಲ್ಲದವನು. ಭೋಗದ ಅಪೇಕ್ಷೆ ಎಲ್ಲರಿಗೆ, ಅದು ಕೇಳಬೇಕಂತ ಒಮ್ಮೆ ಅನಿಸ್ತದ, ಅದನ್ನು ನೋಡ್ಬೇಕನ್ನಿಸ್ತದ, ಅದು ತಿನ್ಬೇಕನ್ನಿಸ್ತದ, ಅದು ಮುಟ್ಟಬೇಕನ್ನಿಸ್ತದ. ಆದರೆ ಆವಾಗ ಈ ಬ್ರಹ್ಮಚಾರ್ಯ ವ್ರತ ಅನ್ನುವಂಥದ್ದು ಯಾರು ಸಾಧನೆ ಮಾಡ್ಯಾರ ಅವನಿಗೆ ದೊರಕಲೇನು ಅದರೊಳು ಸಂತುಷ್ಟಿ. ಅವನಿಗೆ ಇದೇ ಬೇಕಂತಿಲ್ಲ, ಇದು ಬೇಡ ಅಂತಲ್ಲ, ಇದು ಹಿಡಿಬೇಕಂತಿಲ್ಲ, ಇದು ಹಿಡಿಬಾರ್ದಂತಲ್ಲ. ಆ ರೀತಿಯಾಗಿ ಮನಸ್ಸು
ಚಂಚಲವಾಗದೆ ಸ್ಥಿರವಾಗಿರ್ತದ. ಯಾರಿಗೆಂದರೆ ಅಂಥ ಸಾಧಕರಿಗಂತ. ಹೀಗೆ ಮುಂದೆ ಯಥಾ ದೀಪ ನಿವಾತಸ್ಥ ನ ಇಂಗತೆ ಸ ಉಪಮಾಸ್ಮೃತ ಯೋಗಿನ್ ಯತ ಚಿತ್ತಸ್ಯ ಯುಂಜತಃ ಯೋಗಂ ಆತ್ಮನಃ ಅಂತ ಈ ಶ್ಲೋಕದಲ್ಲಿ ಮಹಾತ್ಮರು ಯಾವ ನಿರ್ವಾತ ಸ್ಥಳದಲ್ಲಿ ಅಂದರು. ನಿರ್ವಾತ ಸ್ಥಳ ಅಂತ ಯಾವ್ದಕ್ಕೆ ಹೇಳಬೇಕು ಅಂದರೆ, ಭಾಳ ಸಲ ನೀವು ಎಲ್ಲ ವಿಚಾರ ಮಾಡಿವಿ. ಅದು ಗಾಳಿಯಲ್ಲಿ ಇಟ್ಟ ದೀಪದಂತೆ ಆಗದೆ ಅಚಲ ದೀಪ್ತಿ ಅಂತೀವಲ್ಲ, ಗೋಡೆಯ ಮೇಲೆ ಬರೆದ ದೀಪದಂತೆ. ಗೋಡೆ ಮೇಲೆ ಭಾಳ ಚಂದ ಪ್ರಣತಿಯಾದ ಎಣ್ಣೆಯಾದ ಬತ್ತಿಯಾದ ಆ ದೀಪನ ಹಚ್ಚದ ಪ್ರತ್ಯಕ್ಷ ದೀಪ ಉರಿದಂಗ ಬೆಳಕು ಕಾಣ್ತದಲ್ಲಿ. ಅದು ಎಷ್ಟೇ ಗಾಳಿ ಬಿಟ್ಟಲಿ ಊದಲಿ ಏನೇ ಮಾಡ್ರಿ ಅದು ಆಡ್ತದೇನು? ಅದು ಅಲುಗಾಡಲಾರದೆ ಸ್ಥಿರವಾಗಿ ಹೇಗೆ ನಿಂತಿದೆಯೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಏನಾಗಬೇಕಂದ್ರೆ ಸ್ಥಿರವಾಗಿ ನಿಂತಾಗ ಯಥೋ ದೀಪೋ ಅಂದ್ರು. ಹೀಗೆ ಅಲ್ಲಿ ಈ ನಿರ್ವಾತ ಸ್ಥಳದಲ್ಲಿರುವ ದೀಪ ಚಲಿಸುವುದಿಲ್ಲವೋ ಅದರಂತಹ ಉಪಮಾನವನ್ನ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದ ಯೋಗಿಯು ವಿಜಯೀ ಮನಸ್ಸಿಗೆ ಹೇಳಲಾಗದೆ ಅರ್ಥಾತ್ ಹೋಲಿಸಲಾಗದು. ಪರಮಾತ್ಮನಲ್ಲಿ ಹಂಗಿರಬೇಕು. ಅಚ್ಚಲ ನಿಜಗೊಂಡ್ರ ಕೈವೆಲ್ಲ ಪದ್ಧತಿಯಲ್ಲೇ ಮುಗಿಸ್ಯಾರ. ಅಚಲ ಭಕ್ತಿ ಭಾವ ಅನುಕೂಲನೆ ಗುರು ಶಂಭುಲಿಂಗ. ಭಾವಕ್ಕೆ ಪರಮಾತ್ಮ ನಮಗೆ ಒಲಿತನ ವಿನ ಹಣಕ್ಕಾಗಿ ಅಲ್ಲ. ನಾವು ಬಹಳ ಜನ ಹಣದಿಂದ ಪರಮಾತ್ಮನ ಕೃಪೆಯನ್ನು ಪಡಿಬೇಕಂತೀವಿ. ನಾವೆದರಿಂದ ಹಣದಿಂದ ಹೋಗಲಿ ಪೇಡ ಅಂತೇಳಿ ಯಾವುದೋ ಕಾರ್ಯ ಬಂದಾಗ 5,000 10,000 20,000 ಕೊಟ್ಟು ನಮಗೆ ಗುರುವಿನ ಕೃಪೆ ಆಗಲಿ ಮೋಕ್ಷ ಆಗಲಿ ಅಂದ್ರೆ ಆಗೋದಲ್ಲ. ಅದು ಮಾಡಬಾರ್ದಂತ ಅರ್ಥ ಅಲ್ಲ. ಅದು ಪುಣ್ಯಕ್ಕೆ ಜಮ, ಇದು ಮೋಕ್ಷಕ್ಕೆ ಜಮ. ಅದು ಪುಣ್ಯಕ್ಕೆ, ಅದು ಇದು ಮೋಕ್ಷಕ್ಕೆ. ಮೋಕ್ಷಕ್ಕೆ ಏನು ಮಾಡ್ಬೇಕಂದ್ರೆ ನೀನು ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ. ಹಾಗಾಗಿ ಇಲ್ಲಿ ಯತ್ರೋ ಅಂದ್ರೆ ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಾಯ ಯತ್ರ ಚ ಏವ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ ಅಂತ ಈ ಮುಂದಿನ ಶ್ಲೋಕದಲ್ಲಿ ಅದರ ಭಾವಾರ್ಥವನ್ನು ಹೇಳ್ತಾರೆ. ಅದು ಏನಂದ್ರೆ ಇಲ್ಲಿ ಆತ್ಮ ವಿಚಾರಕ್ಕೆ ಯೋಗ್ಯ ಯಾವುದು ಅಯೋಗ್ಯ ಯಾವುದು ಅಂದ್ರೆ ಇಲ್ಲಿ ಮಹಾತ್ಮರು ಶಿವಜೀವ ಐಕ್ಯ ರೂಪವಾದ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ರೂಪವಾದ ಜ್ಞಾನ ಯೋಗದ ಮಹಿಮೆಯನ್ನು ತಿಳಿಬೇಕು. ನಾವು ಯಾಕೆ ತಿಳಿಬೇಕ್ರಿ? ಡಿಗ್ರಿ ಪಾಸ್ ಆಗ್ಬೇಕಾದ್ರೆ 10ನೇ ಕ್ಲಾಸು ದಾಟಿ ಮತ್ತೆ 2 ವರ್ಷ 4 ವರ್ಷ ನೀನು ಅಭ್ಯಾಸ ಮಾಡಿದಾಗ ಡಿಗ್ರಿ ಆಗ್ತದಿಲ್ಲ. ನಾ 10ನೇ ತರಗತಿ ಓದಿನಿ ಡಿಗ್ರಿ ಸರ್ಟಿಫಿಕೇಟ್ ಕೊಡಂದ್ರೆ ಸಿಗೋದಿಲ್ಲ ಅಂತದು. ಅದಕ್ಕೆ ಇವೆಲ್ಲ ಸಾಧನೆಗಳು ಏನು ಮಾಡ್ತಾವಂದ್ರೆ ನಿನ್ನ ಜ್ಞಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜ್ಞಾನ ಯುಗದ ಮಹಿಮೆಯಿಂದ ಮನಸ್ಸು ಆತ್ಮಾಕಾರವಾಗಿ ಪರಮ ಶಾಂತಿಯನ್ನ ನಿತ್ಯ ಸುಖವನ್ನು ಅನುಭವಿಸ್ತದೆ. ಯಾವಾಗ? ಜ್ಞಾನ ಯೋಗ, ಜ್ಞಾನಾಕಾರ ವೃತ್ತಿಯನ್ನು ಅಂತಾರೆ ಅದಕ್ಕೆ. ಹೀಗೆ ಇದೇ ಜೀವನದ ಪರಮ ಲಕ್ಷ್ಯ ಅಂದ್ರೆ ಜೀವನ ಪರಮ ಶ್ರೇಷ್ಠವಾದ ಲಕ್ಷ್ಯ ಎಲ್ಲಿಡಬೇಕಂದ್ರೆ
ನಾವು ಎಲ್ಲೋ ಪ್ರವಾಸಕ್ಕೆ ಹೋಗಲಿ ಅಥವಾ ಯಾವುದೇ ವ್ಯವಹಾರ ದೃಷ್ಟಿಯಿಂದ ಹೋದಾಗ ನಮ್ಮ ಶರೀರದ ಮೇಲೆ ನಮಗೆ ಎಲ್ಲರಿಗೂ ಪ್ರೀತಿ ಅದಲ್ಲ. ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ, ಸತ್ಯ. ಆದರೂ ಕೂಡ ನಾವೆಲ್ಲಾದರೂ ಹೋದಾಗ ನಮ್ಮಲ್ಲಿ ಭಾಳಷ್ಟು ಹಣ ಇಟ್ಕೊಂಡು ಹೋಗಿದ್ದೀವಿ, ಬಂಗಾರ ಇತ್ತಂದ್ರೆ ಶರೀರವನ್ನು ಮರಿತೀವಿ, ಅದರ ಮೇಲೆ ಲಕ್ಷ್ಯ ಇಡ್ತೀವಿ ನೋಡ್ರಿ. ಇವೆಲ್ಲರಿಗೂ ಅನುಭವ ಅಲ್ಲ. ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂತ ಹೇಳ್ಯಾರ ನಿಜಗೊಂಡ್ರು. ಆದರೂ ಕೂಡ ವಿಷಯದ ಮೇಲೆ ಲಕ್ಷ್ಯ ಇಡ್ತೀವಿ, ನಮ್ಮ ಶರೀರವನ್ನು ನಾವು ಮರಿತೀವಿ ನೋಡ್ರಿ. ಸಾಮಾನ್ಯ ಅಲ್ಲ ಇದು. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಇನ್ನು ಅಂಥವನು ಮಾಡಬೇಕಾದದ್ದೇನು ಮಾಡಿದಂತಾಯಿತು. ಜ್ಞಾನದಿಂದ ನೋಡು ಮನುಜ ಯಾವುದು ಬಹುಪಾಡು. ಅವನು ವಿಚಾರ ಮಾಡಿ ಮಲದೋಷ ವಿಕ್ಷೇಪ ದೋಷವನ್ನು ಕಳೆದುಕೊಂಡು ಬ್ರಹ್ಮಾಕಾರವಾಗುವ ಶಕ್ತಿಯುಳ್ಳ ಮನಸ್ಸು ಮಾತ್ರ ಇದನ್ನು ಅನುಭವಿಸಬಲ್ಲದು. ಯಾವುದು? ಶಕ್ತಿಯಿಂದ ಕೂಡಿದ ಮನಸ್ಸು. ಎರಡು ರೀತಿ ವಿಚಾರ ಮಾಡಬೇಕಿಲ್ಲಿ. ದೇಹ ಶಕ್ತಿಯಿಂದ ಕೂಡಿದ್ರೆ ಚೀಲ ಎತ್ತಿ ಹಾಕಕ್ಕೆ ಬರ್ತದೆ, ಗುಂಡು ಹತ್ತಕ್ಕೆ ಬರ್ತದೆ, ಹೌದಿಲ್ಲ? ದೇಹ ಬಹಳ ಶಕ್ತಿಯುತವಾಗಿತ್ತು, ಮನಸ್ಸು ಶಕ್ತಿಯನ್ನು ಕಳೆದುಕೊಂಡಿತ್ತಂದ್ರೆ ಚೀಲ ಎತ್ತಿ ಹಾಕ್ಬೋದು ವಿನ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಪಡಿಬೇಕಾದ್ರೆ ಏನು ಬೇಕು? ಮನಸ್ಸು ಶಕ್ತಿಯುತವಾಗಿರ್ಬೇಕು. ನೀನು ದೇಹ ಶಕ್ತಿ ತಗೊಂಡು ಏನು ಮಾಡ್ತೈತೆ? ಇಲ್ಲ ಚೀಲ ಎತ್ತದ ಇಲ್ಲಿ. ನಾವೇನು ಮಾಡಿ ಮೋಕ್ಷ ಪಡಿಬೇಕಾದ್ರೆ ದೇಹವನ್ನು ಭಾಳ ಚಲೋ ಇರ್ಬೇಕಂತೀವಿ. ಅದು ಚೀಲ ಎತ್ತಕ ಸಂಸಾರ ಮಾಡಕ್ಕ ಶರೀರ ಬೇಯಿಸಿರ್ಬೇಕಂದ್ರೆ, ಮೋಕ್ಷ ಪಡಿಬೇಕಾದ್ರೆ ಮನಸ್ಸು ಶಕ್ತಿಯಿಂದ ಕೂಡಿರ್ಬೇಕಲ್ಲ. ಇದಕ್ಕೆ ಉದಾಹರಣೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅಷ್ಟವಕ್ರ ಮುನಿಗಳ ಕಥೆಯನ್ನು ಕೇಳಿರಲ್ಲ. ಅವನ ದೇಹ ಶಕ್ತಿಯುತವಾಗಿತ್ತೇನು? ಮನಸ್ಸು ಭಾವ ಶಕ್ತಿಯುತವಾಗಿತ್ತು ನೋಡ್ರಿ. ಅದರಂತೆ ಎಷ್ಟೋ ಜನ ಪಂಡಿತರು ಉಂಡು ತಿಂದು ದೇಹವನ್ನು ಬೆಳೆಸಿಕೊಂಡು ಜಟಜೂಟವನ್ನು ಬಿಟ್ಟು ಆಸ್ಥಾನದಲ್ಲಿ ಪಂಡಿತರಂತ ಅನಿಸಿಕೊಂಡವರು ಕೂಡ ಅಜ್ಞಾನಿಗಳಾಗಿ ಹೋದ್ರು ನೋಡ್ರಿ, ಅಷ್ಟವಕ್ರನ ನೋಡಿ. ಹಾಗಾಗಿ ಅಂಥ ಮನಸ್ಸು ಯಾರಿಗೆ ಬಲ ಆದ ಅವರು ಮಾತ್ರ ಈ ಮೋಕ್ಷದ ಆನಂದವನ್ನ ಪಡೆಯಬಲ್ಲರೆ ವಿನಃ ದೇಹ ಬಲವಿದ್ದವರು ಮನಸ್ಸು ದುರ್ಬಲವಾಗಿತ್ತಂದ್ರೆ ಸಾಧ್ಯ ಇಲ್ಲ. ದೇಹನೂ ಬಲವಾಗಿದ್ದು ಮನಸ್ಸು ಪ್ರಬಲವಾಗಿದ್ದರೆ ಅವರಿಗೂ ಮೋಕ್ಷ ಆಗ್ತದೆ, ಅವರು ಆನಂದ ಅನುಭವಿಸ್ತಾರೆ. ಆದರೆ ದೀರ್ಘ ದೇಹ ಅಂತೇನು ಸರ್ಪಭೂಷಣ ಹೇಳಿರಲ್ಲ, ಹಂಗಾದ್ರೆ ಉಪಯೋಗ ಇಲ್ಲ ಅಂತ. ಅದಕ್ಕೆ ಮುಂದೆ ಶಮದಮಾದಿ ಸಂಯುಕ್ತ ಸುಸಂಸ್ಕೃತ ಮನಃ ಆತ್ಮ ದರ್ಶನೇಕರಣ ಎಂದು ಹೇಳಿ ಮಹಾತ್ಮರು ವಿಷಯ ವಾಸನರಹಿತವಾಗಿ ಆತ್ಮಾಕಾರದಿಂದ ನಿತ್ಯ ಆನಂದವನ್ನು ಅನುಭವಿಸಬಲ್ಲರು. ಏನಾಗಬೇಕಾಗ್ಯದ? ಸೂಕ್ಷ್ಮ ತಿಳ್ಕೋದು. ವಿಷಯಾಕಾರವಾದಂಥ ಮನಸ್ಸು ಯಾವಾಗ ಆತ್ಮಾಕಾರ ಆಗ್ತದ ಆವಾಗ ಆನಂದ ಆಗ್ತದೆ. ಆನಂದ ಯಾಕ ಅದು ನಮಗೆ ಕಾಣುತ್ತೆ ಇಲ್ಲ, ಅದೇನು ಆನಂದ ಯಾರಿಂದ ಕಡತರದಲ್ಲ, ಇನ್ನೊಂದು ಕೊಳ್ಳೋದಲ್ಲ. ಇದ್ದ ಆನಂದ ಯಾಕೆ ಛಿದ್ರ ಆಗ್ಯದಂದ್ರೆ ಅದು ಏಕಾಗ್ರತೆಯನ್ನು ಕಳೆದುಕೊಂಡು ಅನೇಕಾಗ್ರತೆ ಆದಾಗ, ನಿನ್ನೆ ಹೇಳಿನಲ್ಲ, ಭೂತ ಕನ್ನಡಿಯಲ್ಲಿ ಸೂರ್ಯನ ಕಿರಣ ಒಟ್ಟುಗೂಡಿದಾಗ ಕೆಳಗಿದ್ದಂಥ ಬಟ್ಟೆ ಕಾಗದ ಸುಟ್ಟು ಬೆಂಕಿ ಹತ್ತ. ಅದೇ ಕಿರಣಗಳು ಎಲ್ಲ ಕಡೆ ಇದ್ದರೂ ಕೂಡ ಎಲ್ಲ ಕಡೆ ಬೆಂಕಿ ಯಾಕೆ ಹತ್ತಂಗಿಲ್ಲ? ಅವು ಅನೇಕ ಆದವು, ಇಷ್ಟು ಶಕ್ತಿ ಕಳ್ಕೊಂಡು ವೀಕ್ ಆದವು, ಬೆಂಕಿ ಹತ್ತಲಿಲ್ಲ. ಭೂತಗನ್ನಡಿಯಲ್ಲಿ ಒಟ್ಟುಗೂಡಿದು ಅದು ಸುಟ್ಟು ಹೋಯಿತು. ಅದೇ ಪ್ರಕಾರವಾಗಿ
ಮೂಲದಲ್ಲಿ ಯೋಗ ಸೇವಾಯ ಅಂದರೆ ಮನಸ್ಸು ಯೋಗ ಸೇವೆಯಿಂದಲೇ ಏಕಾಗ್ರತವಾಗುತ್ತದೆ. ಅಭ್ಯಾಸ ವೈರಾಗ್ಯಾದಿಗಳಿಂದ ಸುಲಭವಾಗಿ ಮನಸ್ಸನ್ನು ನಿಗ್ರಹಿಸಬಹುದು. ಮಲವಿಕ್ಷೇಪ ಅವಕ್ಕೆ ಸಾಧ್ಯ ಸುಲಭವಾಗಿ. ಯಾವುದರಿಂದ ಅಂದರೆ ಅವರು ಮಹಾತ್ಮ ಹೇಳುವ ಪ್ರಕಾರ ಅಭ್ಯಾಸ ಬಲ ಅಂದರು. ವೈರಾಗ್ಯಾದಿಗಳಿಂದ ಅಂದ್ರೇನು? ವೈರಾಗ್ಯ ಆದಿಯಿಂದಾಗ ಮೂಲ ತಗೋಬೇಕು. ಒಂದು ವಿವೇಕ ತಗೋಬೇಕಲ್ಲಿ. ವಿವೇಕ, ವೈರಾಗ್ಯ, ಶಮ, ಧಮ, ಸಾಧನ, ಚತುಷ್ಟಯ ಸಂಪನ್ ಭರಿತ. ಅವುಗಳ ಸಾಧನೆಯಿಂದ ಅವುಗಳ ಸಾಧನೆ ಆಗಬೇಕಾಗಿತ್ತು. ಆಮೇಲೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಯಮ ನಿಯಮ ಅವಲ್ಲ. ಆ ಯಮ ನಿಯಮದ ಗುಣಗಳು ಯಾರಲ್ಲಿ ಅಳವಟ್ಟವ ಅವನಲ್ಲಿ ಈ ವಿವೇಕ ಜಾಗೃತ ಆಗ್ತದೆ. ಆ ಯಮ ನಿಯಮ ದಶಗುಣನೇ ಗೊತ್ತಿಲ್ಲವರಿಗೆ ಆ ಸಾಧನೆ ಅಲ್ಲೇ ಮಾಡಿಲ್ಲ, ಅಲ್ಲೇ ಫೇಲ್ ಆಗ್ಯಾನಂದ್ರೆ ಮುಂದೆ ಹೆಂಗೆ ಗೊತ್ತ? ನಾನು ಅಲ್ಲೇ ಫೇಲ್ ಆಗ್ಯಾನ, ಮುಂದೆ ಹೋಗಿ ಬರಂಗಿಲ್ಲಲ್ಲ. ಹಾಗಾಗಿ ಇಲ್ಲಿ ಅಜ್ಞಾನಿಗಳು ವಿಷಯ ಸೇವೆಯನ್ನು ಮಾಡಿದಂತೆ ವಿಜ್ಞಾನಿಗಳು ಯೋಗ ಸೇವೆಯನ್ನು ಮಾಡುತ್ತಾರೆ. ಯಾಕಂದ್ರೆ ಭಕ್ತ ಪ್ರಹ್ಲಾದನು ಭಗವಂತನನ್ನು ಕುರಿತು ಅವಿವೇಕಿಗಳು ವಿಷಯವನ್ನು ಪ್ರೀತಿಸದಂತೆ ಹೇಳ್ತಾನಲ್ಲ ಒಂದು ಪ್ರಸಂಗದಲ್ಲಿ, ನನ್ನ ಮೇಲೆ ಇಷ್ಟ್ಯಾಕ ಪ್ರೀತಿ ಪ್ರೇಮ ಇಟ್ಟಿದ್ದಿ ಅಂತ ಕೇಳಿದಾಗ, ಅವಿವೇಕಿಗಳು ವಿಷಯವನ್ನ ಪ್ರೀತಿಸದಂತೆ ನಾನು ನಿನ್ನನ್ನ ಪ್ರೀತಿಸುವಂತೆ ಅನುಗ್ರಹ ಮಾಡು ಭಗವಂತ. ನಾನು ಅವರು ವಿಷಯಾದಿಗಳನ್ನ ಪ್ರೀತಿಸುವಂತೆ ಅನುಗ್ರಹ ಮಾಡಂತ ಕೇಳ್ತಾರೆ. ನಾವೆಲ್ಲ ಯಾವ ಕ್ಷೇತ್ರಕ್ಕೂ ಅವ್ರು ಏನು ಕೇಳ್ತೀವಿ? ಮಕ್ಕಳು ಆರಾಮಿರಲಿ, ಮೊಮ್ಮಕ್ಕಳು ಆರಾಮಿರಲಿ, ಸಂಪತ್ತು ಚೊಲೆ ಇರಲಿ ಅಂತ ಇವೇ ಕೇಳ್ತೀವಿಲ್ಲ, ಇದನ್ನು ಅನುಗ್ರಹ ಮಾಡಂತೀವಿ. ಭಕ್ತ ಪ್ರಹ್ಲಾದಿಂದ ಆ ಅವಿವೇಕಿಗಳು ಏನು ಪ್ರೀತಿ ಮಾಡ್ತಾರ ಅದನ್ನ ಬಿಟ್ಟು ಸದಾಕಾಲ ನಿನ್ನನ್ನ ಪ್ರೇಮ ಮಾಡುವಂತ ಅನುಗ್ರಹ ನನಗೆ ಮಾಡು ಅದರಂತೆ ಬೇಡಿಕೊಂಡ. ಕಾರಣ ಅಜ್ಞಾನಿಗಳಿಗೆ ವಿಷಯ ಸೇವನೆಯೇ ಗಮ್ಯಸ್ಥಾನ. ನಾವು ಎಲ್ಲಿ ಮುಟ್ಟಬೇಕಂತೀವಿ ಅವ್ರ ವಿಷಯ ಸೇವನೆಗಳಿಂದ ಮುಟ್ಟಬೇಕು ಅಂತ ಅವ್ರಂತಾರ. ಸುಜ್ಞಾನಿಗಳಿಗೆ ಯೋಗ ಸೇವನೆಯೇ ಗಮ್ಯಸ್ಥಾನ. ಇವರಿಗಿದು ಅವರಿಗೆ ಅದು. ಹಾಗಾಗಿ ಈ ಅಭ್ಯಾಸದ ಬಲದಿಂದ ಜೀವನು ತನ್ನ ಪರಿಶುದ್ಧ ಮನಸ್ಸಿನ ಸಹಾಯದಿಂದ ಏನಾಗ್ತಾನ್ರಿ ಅಂದ್ರೆ ಜೀವ ಭಾವವನ್ನು ಬಿಟ್ಟು ಶಿವ ಭಾವವನ್ನು ಪಡಿತಾನೆ. ನೋಡ್ರಿ, ಜೀವ ಭಾವ ನಷ್ಟ ಆಕಂತ ಹೋಗ್ತದ, ಶಿವಭಾವ ಬೆಳ್ತಾ 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 ಹೋಗ್ತದ. ಹೀಗೆ ಅಂಥ ಶಿವಭಾವವನ್ನು ಯಾವಾಗ ಪಡಿತೀವಿ ಆವಾಗ ತನ್ನದೇ ಆದ ಮಹಾ ಆನಂದವನ್ನು ಭೋಗಿಸುತ್ತಾನೆ. ಬ್ಯಾರೆ ಆನಂದ ಅಂತ ಹೇಳಿಲ್ಲ ನೋಡ್ರಿ ಅವರು. ನಿನ್ನ ಆನಂದವನ್ನೇ ನೀನು ಭೋಗಿಸ್ತಿ ಅಂದಾಗ ಏನು ಅರ್ಥ ಆಯ್ತು? ನಾವು ಆನಂದ ಸ್ವರೂಪಿಗಳೇ. ಇಷ್ಟೆಲ್ಲ ಆನಂದ ಸ್ವರೂಪಿಗಳು ನಾವಾಗಿದ್ದು ದುಃಖ ಸ್ವರೂಪಿಗಳಂತನೇ ತಿಳ್ಕೊಂಡ್ವಿ. ಜ್ಞಾನಿಗಳನ್ನು ಬಿಟ್ಟರೆ ಉಳಿದವರೆಲ್ಲರೂ ದುಃಖ ಸ್ವರೂಪಿಗಳೇ. ಹಾಗಾಗಿ ಆತ್ಮ ಆನಂದ ಯಾವಾಗಲೂ ಪರೋಕ್ಷ ಆನಂದ ಅಲ್ಲ ನೋಡ್ರಿ, ಹೊರಗಿನಿಂದ ತರೋದಲ್ಲದು, ನಮ್ಮ ಆನಂದನೇ. ಅದಕ್ಕೆ ಬಸಿಕನ ಓಲು ಅನ್ನೋದು ದೃಷ್ಟಾಂತ, ನಾಯಿ ಎಲುಬು ಕಡ್ದಂಗೆ ಅಷ್ಟೇ. ದೃಶ್ಯ ವಸ್ತುವನ್ನ ನೋಡದಂತಿಲ್ಲ, ಅದು ತಾನೇ ಎಂದು ಅನುಭವಕ್ಕೆ ಬರುತ್ತದೆ. ಮಲಿನ ಮನಸ್ಸು ವಿಷಯ ಸುಖವನ್ನು ಅನುಭವಿಸದಂತೆ ಶುದ್ಧ ಮನಸ್ಸನ್ನು ಬಿಟ್ಟರೆ ಪ್ರಪಂಚದಲ್ಲಿ ಇತರೆ ಯಾವ ಕರ್ಣಗಳು ಉಪಯೋಗವಾಗುವುದಿಲ್ಲ. ಕೆಲವೊಂದು ಈಗ ನೋಡಿ ಪರೀಕ್ಷೆ ಮಾಡಿ ನಾಯಿಗಳಂತಿರ್ತಾವ. ನಾಯಿಗಳು ಸಾಮಾನ್ಯವಾದ ನಾಯಿಗಳನ್ನ ಬಿಟ್ಟು ನೋಡ್ರಿ, ಅವು ಏನೇನೋ ತಿನ್ನಕೋತಾವ. ಚಪ್ಪಲಿ ಕಡೆಗೆ ಹೋತಾವ, ಇನ್ನೊಂದು ಮಾಡಕ್ ಹೋತಾವ.
ಅದೇ ಅದಕ್ಕೆ ಸ್ವಲ್ಪ ಉತ್ತೀರ್ಣವಾಗಿ ಸಂಸ್ಕಾರವಂತ ಮಾಡಿದರೆ ಅದು ನಾಯಿನ ಬಿಟ್ಟು ನೋಡ್ರಿ, ಅದು ಬಿಸ್ಕಿಟು ಹಾಲು ತಿಂತದ. ಅದ್ಯಾಕೆ ಬಿಸ್ಕಿಟ್ ಹಾಲು ತಿಂತದ, ಇದ್ಯಾಕೆ ಚಪ್ಪಲಿ ತಿಂತದಂದ್ರೆ ಇದರ ಸಂಸ್ಕಾರ ಮನಸ್ಸಿಂದ ಹಂಗೆ ಅದ. ಅದು ಚಪ್ಪಲಿ ತಿನ್ನಕ್ಕೆ ಹೋಗ್ತದ. ಆ ನಾಯಿನ ಬಿಟ್ಟರೆ ಬಿಸ್ಕಿಟ್ ತಿಂತದ, ಇಲ್ಲ ಹಾಲು ಕುಡಿಯಕ್ಕೆ ಹೋಗ್ತದ. ಅದಕ್ಕೆ ಪಾಪದ ಮನಸ್ಸು ಏನಾಗ್ತದಂದ್ರೆ ಮಲಿನವಾದ ವಿಷಯಗಳ ಕಡೆ ಹೋಗ್ತದ. ವಿಷಯಗಳು ಚಪ್ಪಲಿದ್ದಂಗೆ ಅವು. ಆದರೆ ಪರಿಶುದ್ಧವಾದ ಮನಸ್ಸು ಏನಾಗ್ತದೆ, ಯೋಗ ಸಾಧನ ಕಡೆ ಹೋಗ್ತದೆ. ಹಾಗಾಗಿ ಈ ಮನಸ್ಸನ್ನುವುದು ಏನು ಅಂದರೆ, ಮೊದಲು ಹೇಳಿದಂತೆ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮೋಕ್ಷಾಯ ನಿರ್ವಿಷಯ ಸ್ಮೃತಃ. ವಿಷಯದ ಕಡೆ ಹೋಯ್ತು ಅಂದರೆ ಬಂಧ ಆಯಿತು, ನಿರ್ವಿಷಯ ಆಯಿತು ಅಂದರೆ ಮೋಕ್ಷ ಆಯಿತು. ಎಷ್ಟು ದೂರ ಆದಪ್ಪ ಮೋಕ್ಷ ನಮಗೆ, ಯಾವಾಗ ಆಗ್ತದ ಯಾವಾಗ ಎಷ್ಟು ದೂರ ಆದಂತ. ಬಾಯಲ್ಲಿ ಯಾವಾಗಲೂ ಬಾಯಿ ಆಡಿಸ್ತಾನ ಮನುಷ್ಯ ಅಂದರೆ ಬಾಯಿ ಒಳಗೆ ಏನೋ ಅಡಿಕೆನ ಕಡಲೆನ ಏನೋ ಒಂದು ಹಾಕ್ಯಾನಂತ. ಅವು ಎಲ್ಲಿವರೆಗೂ ಬಾಯಲ್ಲಿ ಇರ್ತಾವ ಅಲ್ಲಿವರೆಗೂ ಬಾಯಿ ಆಡಿಸೋದೆ. ಬಾಯಲ್ಲಿ ಏನಿಲ್ಲ ಅಂದ್ರೆ ಬಾಯಿ ಆಡಿಸಂತಿರ್ತಾನೆ, ನಾವು ಸುಮ್ಮನೆ ಇರ್ತದೆ, ಬಾಯಿ ಇರ್ತದಿಲ್ಲ. ಅದರಂತೆ ಮನಸ್ಸು ಕೂಡ ಈ ಒಂದು ಶ್ಲೋಕದಲ್ಲಿ ಅನಂತ ರೀತಿಯಿಂದ ಮಹಾತ್ಮರು ಹೇಳ್ತಾ ಬಂದರು. ನಾಳೆ ದಿನ 21ನೇ ಸೂತ್ರ ನೋಡೋಣ ಅನ್ನುವಂಥ ವಿಚಾರವನ್ನು ಮಾಡ್ತಾ, ಇವತ್ತು ವಿಶೇಷವಾಗಿ ನಮ್ಮ ವೇದಾಂತ ಬಳಗದಲ್ಲಿ ಅತ್ಯಂತ ತನ್ನದೇ ಆದ ಭಾವದಲ್ಲಿ, ತನ್ನದೇ ಆದ ದಾಟಿಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕವಿಯಲ್ಲ ಪದ್ಧತಿಯ ಹಾಡುಗಳನ್ನು ಮತ್ತು ಸರ್ಪಭೂಷಣ ಶಿವಯೋಗಿಗಳ ಪದ್ಯಗಳನ್ನು ಬಹಳ ಮನಸ್ಸಿಗೆ ಮನತುಂಬಿ ಹಾಡಿ ಕೇಳುವವರ ಕರ್ಣಗಳು ಕೂಡ ತುಂಬುವಂತೆ ಪದ್ಯಗಳನ್ನು ಹಾಡಿ ನಮ್ಮ ಭಾಗದಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪ್ರಸಿದ್ಧಿಯಾದಂಥ ನಮ್ಮ ಬಳಗದ ಶಿವಕುಮಾರ್ ಅರೋಲಿಯವರು ದೇಹ ಬಿಟ್ಟು 1 ವರ್ಷ ಆಯಿತು. ಇವತ್ತಿನ ದಿನ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯ ಅರೋಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಬೆಳಗ್ಗೆ ನಾವು ಆಲಂಪಲ್ಲಿಗೆ ಹೋಗಿ ಅಷ್ಟರೊಳಗೆ ಅವರು ಅಲ್ಲಿಗೆ ಹೋಗಿದ್ದರು. ಮತ್ತು ಅಲ್ಲಿ ಇದ್ದವರಿಗೆ ಭೇಟಿಯಾಗಿ ಕಾರ್ಯವನ್ನು ನೀವು ಪ್ರಾರಂಭ ಮಾಡಿರಿ ಅಂತ ಹೇಳಿ ಬಂದ್ವಿ. ಅವರನ್ನು ಕೂಡ ಇವತ್ತು ನಾವು ಸ್ವಲ್ಪ ಚಿಂತನೆಯನ್ನು ಮಾಡಿದಾಗ ಅಂಥ ವ್ಯಕ್ತಿಗಳು ಕೂಡ ಸಿಗೋದು ಬಹಳ ಕಡಿಮೆ. ಆದರೂ ಕೂಡ ಆವ ವಿದ್ಯೆ ಕಲಿತೊಡೇನು ಸಾವು ವಿದ್ಯೆ ಬೆನ್ನ ಬಿಡೋದು ಅಂದಂಗೆ, ಸಾವು ಅನ್ನುವಂಥದ್ದು ಯಾರಿಗೂ ಬಿಟ್ಟಿಲ್ಲ, ಅದು ಬಿಡೋದಿಲ್ಲ. ಹಾಗಾಗಿ ಅವರ ಪ್ರಾರಬ್ಧ ಅನುಸಾರವಾಗಿ ತಮ್ಮ ಸ್ಥೂಲ ದೇಹವನ್ನು ಬಿಟ್ಟು 1 ವರ್ಷ ಆಯಿತು. ಅವರ ನೆನಪಿಗೋಸ್ಕರವಾಗಿ ಆ ಕಾರ್ಯ ಇವತ್ತು ಅರೋಲಿ ಗ್ರಾಮದಲ್ಲಿ ಜರುಗುವುದು. ನಾವು ಕೂಡ ಆ ಒಂದು ಕಾರ್ಯದಲ್ಲಿ ಭಾಗಿಗಳಾದಂತೆ ನಾವು 1 ನಿಮಿಷದ ಪರ್ಯಂತರ ಮೌನವನ್ನು ಮಾಡಿ, ನಂತರ ಅವರ ಹೆಸರಲ್ಲೇ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಹೂಮಾಲೆಯನ್ನು ಹಾಕಿ ಮೌನ ಆದ ನಂತರ ಮಂಗಲವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈಗ 1 ನಿಮಿಷ ಇದ್ದಲ್ಲೇ ಕುಂತು ಮೌನವನ್ನು ಪ್ರಾರಂಭ ಮಾಡ್ರಿ.
श्री सद्गुरु सिद्धारूढ़ स्वामी महाराज को जय. ಮಂಗಳವನ್ನು ಹೇಳ್ರಿ. ಆನಂದ ಮಾಡುವೆ ಲಿಂಗಂಬ ಪಾದ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಅಂಗಂಬೋ ಆಕಾರ ಲಿಂಗಂಬ ಶರೀರವೋ ಅಂಗಂಬ ಆಕಾರ ಲಿಂಗಂಬ ಶರೀರವೋ ಅಂಗದೊಳಗೆ ಮಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಅತಳ ಪಾತಳ ಎಡಬಲ ಕೆರೆ ಬವೆ ಆತಳ ಪಾತಳ ಎಡಬಲ ಕೆರೆ ಬವೆ ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜೆಗೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಬಂಡಿ ತುಂಬ ಬಗೆ ಹೋಗಿ ಅಡವಿ ಸೇರಿದ ಮೇಲೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಸುಳ್ಳ ಲಕ್ಷಣ ದೇಶದೊಳಗೆ ನಮ್ಮ ವಸುಳ್ಳ ಲಕ್ಷಣ ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆ ನಾ ಶ್ರೀಮದ್ ಜಗದ್ಗುರು सिद्धार्थ स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अनिल महाराज की जय सकल साधु संत महाराज की जय जय मंगलम जय नमः पार्वती शिव हर हर महादेव.